ಸಚಿವರಾದ ಬೈಟಿ ಸುರೇಶ್ ಅವರೇ ಎಲ್ಲಿದ್ದೀಯಪ್ಪ? ಜನಪ್ರತಿನಿಧಿಗಳೇ ಎಲ್ಲಿದ್ದೀರಪ್ಪ? ಕಾಣೆಯಾಗ್ಬಿಟ್ಟಿದ್ದೀರಾ? DCC ಬ್ಯಾಂಕ್ ಲೂಟಿ ಮಾಡ್ಕೊಂಡು ಕಾಣೆಯಾಗಿದ್ದೀರಾ? ಇಲ್ಲ DCC ಬ್ಯಾಂಕನ್ನು ಸಂಪೂರ್ಣವಾಗಿ ಮುಚ್ಚಿ ಖಾಸಗಿ ಬ್ಯಾಂಕ್ಗಳ ಜೊತೆ ಏನಾದ್ರು ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಾ? ಇಲ್ಲ ಏನಾದರೂ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀರಾ? ಜನಪ್ರತಿನಿಧಿಗಳೇ ಗೋವಿಂದ ಗೋವಿಂದ ಗೋವಿಂದ. DCC ಬ್ಯಾಂಕ್ನ ಗತಿ ಗೋವಿಂದ ಆಗೋಗ್ಬಿಟ್ಟೈತೆ. ಇವತ್ತು ರೈತ ಕೂಲಿ ಕಾರ್ಮಿಕರು, ಮಹಿಳೆಯರು, ಹಾಲಿನ ಬಟ್ಟವಾಡ ಏನು ಬ್ಯಾಂಕಿಗೆ ಬೀಳ್ತಾ ಇದೆ, ಆ ಬ್ಯಾಂಕಿಗೆ ಬಿದ್ದಂಥ ಹಣ ನಮಗೆ ವಾಪಸ್ ಕೊಡ್ತಾ ಇಲ್ಲ. ನಮ್ಮನ್ನು ಭಿಕ್ಷುಕರಂತೆ ನಮಗೆ ಲಕ್ಷ ರೂಪಾಯಿ ಲೋನ್ ಏನು ಸಾಲ ಕೊಟ್ಟಿದ್ರೆ 10,000 20,000 ರೂಪಾಯಿ ಓದಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಹತ್ರ ಕ್ಯಾಶ್ ಇಲ್ಲ. ಏನು ಆಯಿತು? ಏನಾಗೋಗಿದೆ DCC ಬ್ಯಾಂಕ್ಗೆ? ಯಾವ ಕಡೆ ಹೋಗ್ತಾ ಇದೆ DCC ಬ್ಯಾಂಕು? ಆ DCC ಬ್ಯಾಂಕ್ ಉಳಿಸೋರು ಯಾರು? ಮಾಜಿ ಅಧ್ಯಕ್ಷರಾದ ಬೇಳೆಯಲ್ಲಿ ಗೋವಿಂದಗೌಡ್ರೆ, ಮತ್ತು DCC ಬ್ಯಾಂಕಲ್ಲಿ ರಾಜಕೀಯ ಮಾಡ್ತೇವೆ ರಾಜಕಾರಣಿಗಳೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಜನಪ್ರತಿನಿಧಿಗಳೇ, DCC ಬ್ಯಾಂಕಿನ ಅವನತಿಗೆ ಕಾರಣ ಯಾರು? ತಿರುಪತಿ ತಿಮ್ಮಪ್ಪನ ಪಾದಾಲ ಗೋವಿಂದ ಗೋವಿಂದ ಆಗೋಗ್ಬಿಟ್ಟಿದೆ. ಗುಡಿಸು ಗುಂಡಾಂತರ ಮಾಡಿಬಿಟ್ಟಿದ್ದಾರೆ. DCC ಬ್ಯಾಂಕ್ ಉಳಿಬೇಕಾದ್ರೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಬ್ಯಾಂಕಿನಲ್ಲಿ ಲೂಟಿ ಮಾಡಿರುವಂತಹ ಭ್ರಷ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಮಂಪರಿ ಪರೀಕ್ಷೆಗೆ ಒಳಪಡಿಸಬೇಕು. DCC ಬ್ಯಾಂಕ್ ಹಗರಣವನ್ನು CBIಗೆ ಒಪ್ಪಿಸಲೇಬೇಕು. ಮತ್ತೆ ಅಮಾನತು ಆಗಿ ಮತ್ತೆ ಅದೇ ಕೆಲಸದಕ್ಕೆ ಬರುತ್ತಿರುವ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಬೇಕು. ನಮ್ಮ DCC ಬ್ಯಾಂಕ್ ಉಳಿವಿಗಾಗಿ 12/6/2026 ಬೆಳಗ್ಗೆ 6 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳ ಸಮೇತ DCC ಬ್ಯಾಂಕ್ ಮುತ್ತಿಗೆ ಮತ್ತು ಅಹೋರಾತ್ರಿ ಧರಣಿ ಮಾಡುವ ಮುಖಾಂತರ ಬ್ಯಾಂಕನ್ನು ಲೂಟಿ ಮಾಡಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಆಸ್ತಿಯನ್ನು ಹರಾಜು ಹಾಕಿ ನಮ್ಮ ಬ್ಯಾಂಕನ್ನು ಉಳಿಸಿಕೊಡಿ, ರೈತರಿಗೆ ಸ್ವಾಭಿಮಾನದ ಬದುಕನ್ನು ಕೊಡಿ ಅಂತೇಳೆಂಬ ಹೋರಾಟಕ್ಕೆ ಸಮಸ್ತ ರೈತ ಬಾಂಧವರು ಸಹಕರಿಸಬೇಕಂದ್ರೆ ಕೈ ಮುಗಿದಬೇಕು ಅಂತ ಇದ್ವಿ. ಗೋವಿಂದ ಗೋವಿಂದ ಗೋವಿಂದ. ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ DCC ಬ್ಯಾಂಕಿನ ಗತಿ ಗೋವಿಂದ ಆಗೋಗ್ಬಿಟ್ಟಿದೆ. ಯಾವ ಪರಿಸ್ಥಿತಿಗೆ ತಲುಪಿದೆ DCC ಬ್ಯಾಂಕ್ ಅಂದರೆ, ಇವತ್ತು KCC ಸಾಲವನ್ನು ರಿನಿವಲ್ ಮಾಡಿದಂಥ ರೈತರಿಗೆ ಹಣ ಕೊಡಲು ಸಹ ಆ DCC ಬ್ಯಾಂಕಲ್ಲಿ ಹಣ ಇಲ್ಲ. ಇವತ್ತು ಹಾಲು ಬಟವಾಡವನ್ನು DCC ಬ್ಯಾಂಕಲ್ಲಿ ಖಾತೆ ಮಾಡಿರುವ ಅದಕ್ಕೆ ಜಮಾ ಆದರೆ ಅದನ್ನು ಪಡೆದುಕೊಳ್ಳಲು ಅಲ್ಲಿನ ಕಾರ್ಯದರ್ಶಿಗಳು ಇವತ್ತು ಹರಸಾಹಸ ಪಡ್ತಾ ಇದ್ದಾರೆ. ಹೋಗಿ ಕೇಳಿದರೆ 5,000 10,000 ಕೊಡ್ತಾ ಇದ್ದಾರೆ. ಏನಾಯಿತು DCC ಬ್ಯಾಂಕಿನ ಹಣ? 1,000 ಕೋಟಿ ರೈತ ಕೂಲಿ ಕಾರ್ಮಿಕರಿಗೆ, ಶ್ರೀಮಂತರಿಗೆ ಸಾಲ ವಿತರಣೆ ಮಾಡಿದ್ದಂತಹ DCC ಬ್ಯಾಂಕ್ ಅಧೋಗತಿಗೆ ಕಾರಣವೇನು? 10 ವರ್ಷಗಳ ಹಿಂದೆ DCC ಬ್ಯಾಂಕ್ನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅದರಲ್ಲಿ ಕಾಂಗ್ರೆಸ್ ಗಿಡಗಳು ಮರೆತು ಸಂಪೂರ್ಣವಾಗಿ ನಾಶವಾಗೋಯಿತು, ಅವನತಿ ಹೊಂದ್ಬಿಟ್ಟಿತ್ತು. ಆದರೆ ಅದಕ್ಕೆ ಪುನರ್ಜನ್ಮ ನೀಡಿದಂತಹ ಮಾಜಿ ಅಧ್ಯಕ್ಷರಾದಂತಹ ಬೇಳೆಯಲ್ಲಿ ಗೋವಿಂದಗೌಡರು ಇವತ್ತು ಮೌನ ಯಾಕಾಗಿದ್ದಾರೆ? ಯಾವ ಪರಿಸ್ಥಿತಿಯಲ್ಲಿದೆ ಆ ಬ್ಯಾಂಕ್ ಅಂತೇಳಿ ಯಾಕೆ ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ? ನಾವು ಕೇಳ್ತಾ ಇರೋದಿಷ್ಟೇ. ಹಿಂದೆ ಇದ್ದಂತಹ ಆಡಳಿತ ಮಂಡಳಿ 10 ವರ್ಷ ಏನು ಆಡಳಿತ ಮಂಡಳಿ ಮಾಡಿದ್ರು ಅವತ್ತು ಬ್ಯಾಂಕ್ ನಡ್ಕೊಂಡೇ ಬರ್ತಾ ಇತ್ತು. ಬ್ಯಾಂಕ್ನಿಂದ ಸಹಾಯ ಪಡೆದಂತಹವರೇ ಇವತ್ತು ಬ್ಯಾಂಕನ್ನು ಮುಳುಗಡೆ ಮಾಡಲು ಹೊರಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ರೈತ ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ ಮಾಡಿದ ದ್ರೋಹ ಅಲ್ವಾ? ಇವತ್ತು ತಿರುಪತಿ ತಿಮ್ಮಪ್ಪನ ಪಾದಾಲ ಗೋವಿಂದ ಗೋವಿಂದ ಆಗೋಗ್ಬಿಟ್ಟೈತೆ. ಆದರೆ ಆ ಬ್ಯಾಂಕಿನಲ್ಲಿ ಹೋದ್ರೆ ಸಾಕು, ತಿಂದು ಲೂಟಿ ಮಾಡೋ ಅಧಿಕಾರಿಗಳಿದ್ದಾರೆ ಹೊರತು ಬ್ಯಾಂಕನ್ನು ಉಳಿಸುವಂಥ ಅಧಿಕಾರಿಗಳು ಯಾರೂ ಇಲ್ಲ. ಯಾಕೆ ಈ ಪರಿಸ್ಥಿತಿಗೆ ಬ್ಯಾಂಕ್ ಹೊರಟೋಗಿದೆ? ಮತ್ತೆ ಖಾಸಗಿ ಸಾಲಕ್ಕೆ ಗ್ರಾಮೀಣ ಪ್ರದೇಶ ರೈತ ಕೂಲಿ ಕಾರ್ಮಿಕರು ಸಿಲುಕಿ ಆತ್ಮಹತ್ಯೆ ಮುಖ ಮಾಡ್ಕೊಳ್ಬೇಕಾ? ಯಾಕೆ ಬ್ಯಾಂಕ್ ನೀಡಿರುವ ಸಾಲ ಮರುಪಾವತಿ ಯಾಕೆ ಆಗ್ತಾ ಇಲ್ಲ? ಪ್ರಾಮಾಣಿಕವಾಗಿ ಏನು ಇವತ್ತು ಮರುಪಾವತಿ ಮಾಡ್ತಾ ಇರುವ ರೈತರನ್ನು ಶೋಷಣೆ ಯಾಕೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟ ಅಲ್ಲಿ MD ಅವ್ರನ್ನ ಕೇಳಿದ್ರೆ, ನಾನು ಬ್ಯಾಂಕನ್ನು ಸರಿಪಡಿಸ್ತೀನಿ, ನಾನು ಲೋಕಾಯುಕ್ತ ಕೊಟ್ಟಿದ್ದೀನಿ, ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಅದೇ ಬ್ಯಾಂಕ್ನಲ್ಲಿದ್ದು ಅದೇ ಬ್ಯಾಂಕ್ನಲ್ಲಿ 100 ಕೋಟಿ ಲೂಟಿ ಮಾಡಿರೋಂಥ ಅಧಿಕಾರಿಗಳು ಅಮಾನತಾದರೂ ಅವರು KET ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ತಡೆಯಾಜ್ಞೆ ತಂದು ಮತ್ತೆ ಕೆಲಸದಲ್ಲಿ ಮುಂದುವರಿತಾ ಇದ್ದಾರಲ್ಲ. ಇನ್ನೆಷ್ಟು ಲೂಟಿ ಮಾಡಬೇಕು ಬ್ಯಾಂಕ್ನಲ್ಲಿ, DCC ಬ್ಯಾಂಕ್ನಲ್ಲಿ? ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಏನಕ್ಕೆ? ನಾವು ಬೆಳೆ ಮಾಡಬೇಕು, ಶೂನ್ಯ ಬಡ್ಡಿ ದರದಲ್ಲಿ DCC ಬ್ಯಾಂಕಿಂದ ಏನು ಹಣ ಸಿಗ್ತದೆ, ಸಾಲ ಸಿಗ್ತದೆ. ಮಹಿಳಾ ಶಿಶುಶಕ್ತಿ ಸಕ್ಕಂಗೂ ಕಾಯ್ತಾ ಇದ್ದೀವಿ. ಯಾಕಂದರೆ ಮಕ್ಕಳ ಶಿಕ್ಷಣ ಇದೆ, ವಯಸ್ಸಾದವರ ಆರೋಗ್ಯ ಇದೆ, ಇದಕ್ಕೆ ಸಾಲ ಬೇಕು. ಖಾಸಗಿ ಸಾಲಕ್ಕೆ ಹೋದರೆ ಮೀಟರ್ ಬಡ್ಡಿ ಅಂತಂದರೆ ರಕ್ತ ಹೀರಿದಂತೆ ಹೀರ್ತಾ ಇದ್ದಾರೆ. ಆದರೆ ಆ ಬ್ಯಾಂಕಿನಲ್ಲಿ
ಮೇಲೆ ಅಂದರೆ ಕೆಳಗಡೆ ವ್ಯವಸ್ಥಾಪಕರು ಇರ್ತಾರೆ, ಮೇಲೆ ಉನ್ನತ ಮಟ್ಟದ ಅಧಿಕಾರಿಗಳು ಅವರು ಪಾಪ. ಕೆಲವರು ಇದ್ದಾರೆ, ಶಿವಕುಮಾರ್ ಅಂತ ಒಬ್ರು ಇದ್ದಾರೆ. ಅಲ್ಲಿ KCC ಸಾಲ ಮಾಡಬೇಕು, ಸಾಲ ಸಿಕ್ಕಬೇಕು, ಮೇಲೆ AC ರೂಮಲ್ಲಿ ಕೂತ್ಕೊಂಡು ಜೋಬಿ ತುಂಬಿಸ್ಕೊಂಡು ಹೋಗ್ತಾರೆ ಹೊರತು ಸಾಲ ಮರುಪಾವತಿ ಯಾಕೆ ಮಾಡಿಲ್ಲ, ಸಾಲ ವಸೂಲಿ ಮಾಡೋಕೆ ಹೋಗೋಣ ಅಂತೇಳಿ ಅವ್ರು ಹೋಗಲ್ಲ. ನೀವು ಸಾಲ ವಸೂಲಿ ಮಾಡಿಲ್ಲ ನಿಮ್ಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಕೆಳಂತ ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಾರೆ. ಅಲ್ಲ, ನಾವು ಕೇಳ್ತಾರೆ ಏನಂದ್ರೆ 16 ವರ್ಷಗಳಿಂದ ಅದೇ ಬ್ಯಾಂಕಲ್ಲಿ ಅದೇ ಸ್ಥಳದಲ್ಲಿ ಕುಳಿತು ಏನು ಗೆದ್ಲಿ ಹಿಡ್ಕೊಂಡು ಆ ಚೇರ್ಗೆ ಅಂಟ್ಕೊಂಡಿರುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲ್ಲಂತ ತಾಕತ್ತು ಯಾರಿಗೂ ಇಲ್ಲ. ಇನ್ನು ಆ MD ಅವರು ಬರ್ತಾರೆ, ಅವರು ಅಸಹಾಯಕರಾಗ್ಬಿಟ್ಟಿದ್ದಾರೆ. ಯಾಕಂತೂ ಗೊತ್ತಾಗ್ತಾ ಇಲ್ಲ. ನಮ್ಮ ಬ್ಯಾಂಕ್ ಉಳಿಬೇಕು. ನಮ್ಮ DCC ಬ್ಯಾಂಕು ಯಾರಪ್ಪನ ಸೊತ್ತು ಅಲ್ಲ, ಯಾವ ರಾಜಕಾರಣಿಗಳ ಸೊತ್ತು ಅಲ್ಲ. ಅದು ಆ ಬ್ಯಾಂಕ್ನಲ್ಲೇ ಸಹಾಯ ಪಡೆದು, ಆ ಬ್ಯಾಂಕ್ನಲ್ಲೇ ಸಾಲ ಪಡೆದು ಕೋಟಿ ಇವತ್ತು ನ್ಯಾಯಾಲಯದಲ್ಲಿ ಏನು ಕೇಸ್ ಹಾಕ್ಕೊಂಡಿದ್ದಾರೆ, ನಾವು ಸಮಯಕ್ಕೆ ಆಗಲ್ಲ ಅಂತೇಳಿ. ಅದೇ ಪ್ರಾಮಾಣಿಕವಾಗಿ ಕಟ್ಟರೆ ರೈತರು ಹೆಂಗೆ ಯಾಕೋ ಅವ್ರು ಕೋರ್ಟ್ ಹೋಗ್ತಾ ಇಲ್ಲ? ಯಾರಪ್ಪನ ಸೊತ್ತು DCC ಬ್ಯಾಂಕು? ಯಾರಪ್ಪನ ಸೊತ್ತು? ಇದು ನಾವು ಕೇಳ್ತಾ ಇದ್ದೀವಿ. ಏನು ಸಾರ್ವಜನಿಕ ಉತ್ತರಕ್ಕಾಗಿ DCC ಬ್ಯಾಂಕ್ನಲ್ಲಿ ಇವತ್ತು ಮುಳುಗಡೆ ಅಂದರೆ ಅವನತಿಯತ್ತ ಹೋಗ್ತಾ ಇರುವ DCC ಬ್ಯಾಂಕ್ ಉಳಿಸಲು ಪ್ರಯತ್ನ ಪಡೆದಂತಹ ಜನಪ್ರತಿನಿಧಿಗಳನ್ನು ಮತ್ತು ಅಧಿಕಾರಿಗಳ ವಿರುದ್ಧ ನೊಂದ ರೈತ, ಕೂಲಿ ಕಾರ್ಮಿಕರು, ಮಹಿಳೆಯರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ದಿನಾಂಕ 12/5/2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳ ಸಮೇತ ಬ್ಯಾಂಕಿನ ಮುಂದೆ ಆಹೋರಾತ್ರಿ ಹೋರಾಟ ಮಾಡುವ ಮುಖಾಂತರ ನಮ್ಮ ಬ್ಯಾಂಕ್ ಉಳಿಸಿಕೊಡಿ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ, ಮತ್ತೆ ಈ ಒಂದು ಚುನಾಯಿತ ಜನಪ್ರತಿನಿಧಿಗಳಿಗೆ ಅಡ್ಡಗಾಲ ಹಾಕುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ಬ್ಯಾಂಕನ್ನು ಉಳಿಸಿಕೊಡಿ ಅಂತೇಳಿ ಮಾನ್ಯ ಸಹಕಾರ ಸಚಿವರನ್ನು, ಮತ್ತೆ ARDR ಅನ್ನು, ಮತ್ತೆ ಉಸ್ತುವಾರಿ ಸಚಿವರನ್ನು, ಮತ್ತೆ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿ ಇದೇ ತಿಂಗಳು 12/6/2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ DCC ಬ್ಯಾಂಕ್ ಉಳಿವಿಗಾಗಿ ಲೂಟಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲು ಮಾಡುವಂತೆ, ಮತ್ತೆ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಹಿಟ್ಲರ್ ಧೋರಣೆ ಮಾಡುತ್ತಿರುವ ಶಿವಕುಮಾರ್ ಹಟಾವೋ, DCC ಬ್ಯಾಂಕ್ ಬಚಾವೋ ಎಂಬ ಹೇಳಿಕೆಯೊಂದಿಗೆ ಈ ಒಂದು ಬ್ಯಾಂಕ್ ಉಳಿವಿಗಾಗಿ ರೈತ ಸಂಘದಿಂದ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇವತ್ತು ಆ ಬ್ಯಾಂಕಿನ ಮುಖ್ಯ ಅಧಿಕಾರಿಯಾದಂಥ ಬಿಸ್ವಾನ್ ಅವರವರು ಬರೋವರೆಗೂ ನಾವು ಹೋರಾಟ ಮಾಡಲ್ಲ. ಹಸುಗಳ ಸಗಣಿಯಲ್ಲೇ ಹಾಕ್ತೇವೆ, ಮನುಷ್ಯನ ಶೌಚಾಲಯನಲ್ಲೇ ಹೋಗ್ತಾನೆ, ಅಲ್ಲೇನೇ ಅಡುಗೆ ಮಾಡ್ತೀವಿ. ನಮ್ಮ ಬ್ಯಾಂಕು ಉಳಿಬೇಕು. ಯಾವ ಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ ಇವತ್ತು ಭಿಕ್ಷೆ ಬೇಡಂಥ ಸ್ಥಿತಿಗೆ DCC ಬ್ಯಾಂಕ್ ತಲುಪಿದೆ. ಅದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಸಾರ್ವಜನಿಕ ಉತ್ತರಕ್ಕಾಗಿ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಆದರೆ ಹೋರಾಟ ಮಾತ್ರ ಹಿಂದ್ಪಡೆಯಲ್ಲ. DCC ಬ್ಯಾಂಕ್ ಉಳಿಯಬೇಕು. ರೈತ, ಕೂಲಿ ಕಾರ್ಮಿಕರ, ಮಹಿಳೆಯರ ಭವಿಷ್ಯ ಉಳಿಯಬೇಕು.